ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನವರಾತ್ರಿಯ 7ನೇ ದಿನವಾದ ಇಂದು ಆರಾಧಿಸಲ್ಪಡುವ ದೇವಿಯ ರೂಪ ಕಾಳರಾತ್ರಿ ರೂಪ. ಕಾಲ ಪದಕ್ಕೆ 2 ಅರ್ಥ ಇದೆ, ಸಮಯ ಹಾಗೂ ಸಾವು ಅಂತ. ರಾತ್ರಿ ಅಂದರೆ ಅಂಧಕಾರ. ಕಾಳರಾತ್ರಿ ಹೆಸರೇ ಸೂಚಿಸುವಂತೆ ಅಂಧಕಾರವನ್ನು ಕೊನೆಗೊಳಿಸುವ ದುರ್ಗಾದೇವಿಯ ಸ್ವರೂಪಿವಳು. ಮಾತೆ ಕಾಳರಾತ್ರಿ ದುರ್ಗಾದೇವಿಯ ಭಯಾನಕ ರೂಪ. ಕಡುಕಪ್ಪು ಮೈಬಣ್ಣ, ಹರಡಿಕೊಂಡಿರುವ ಸಮೃದ್ಧವಾದ ಕೇಶರಾಶಿ, 4 ಕೈಗಳು, ಬಲಗೈಗಳಲ್ಲಿ ಅಭಯ ಹಾಗೂ ಆಶೀರ್ವಾದ ಮುದ್ರೆ, ಎಡಗೈಗಳಲ್ಲಿ ಕಬ್ಬಿಣದ ಮುಳ್ಳು ಹಾಗೂ ಖಡ್ಗವನ್ನು ಹೊಂದಿರುವ ಇವಳ ವಾಹನ ಕಾರ್ದಬ ಅಂದರೆ ಕತ್ತೆ. ಕಾಳರಾತ್ರಿಯ ಈ ಭಯಾನಕ ರೂಪದ ಹಿಂದೆ ಒಂದು ಕಥೆಯೇ ಇದೆ. ಮಹಾರಾಕ್ಷಸರಾದ ಶುಂಭ ಹಾಗೂ ನಿಶುಂಭ ಇಬ್ಬರು ದೇವಲೋಕವನ್ನು ಆಕ್ರಮಿಸಿ ಇಂದ್ರದೇವ ಹಾಗೂ ಅವನ ಸೈನ್ಯವನ್ನು ಸೋಲಿಸಿ ದೇವಲೋಕದ ಅಧಿಪತಿಗಳಾಗುತ್ತಾರೆ. ವಿಧಿಯಿಲ್ಲದೆ ಇಂದ್ರದೇವ ತನ್ನ ಸಾಮ್ರಾಜ್ಯವನ್ನು ಬಿಟ್ಟು ಹೊರಬರುತ್ತಾನೆ. ಇದರಿಂದ ಕಂಗೆಟ್ಟ ದೇವಾನುದೇವತೆಯರು ಪಾರ್ವತಿ ದೇವಿಯನ್ನು ಭೇಟಿಯಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ರಾಕ್ಷಸರಾದ ಶುಂಭ ಹಾಗೂ ನಿಶುಂಭರಿಂದ ಮರಳಿ ಪಡೆಯುವುದಕ್ಕೆ ಸಹಾಯ ಕೇಳುತ್ತಾರೆ. ಇದನ್ನು ಕೇಳಿದ ಪಾರ್ವತಿ ದೇವಿ ಅಸುರರನ್ನು ಸಂಹಾರ ಮಾಡಲು ಚಂಡಿಯನ್ನು ಕಳುಹಿಸಿಕೊಡುತ್ತಾಳೆ. ಆದರೆ ಅಲ್ಲಿ ನೋಡಿದರೆ ಶುಂಭ ಹಾಗೂ ನಿಶುಂಭ, ಚಂಡ ಹಾಗೂ ಮುಂಡರೆಂಬ ಇನ್ನಿಬ್ಬರು ಮಹಾರಾಕ್ಷಸರನ್ನು ಯುದ್ಧ ಭೂಮಿಗೆ ಕಳುಹಿಸಿರುತ್ತಾರೆ. ಅತ್ತ ಚಂಡಿ ಶುಂಭ ಹಾಗೂ ನಿಶುಂಭರ ಜೊತೆ ಯುದ್ಧದಲ್ಲಿ ತೊಡಗಿದ್ದರಿಂದ ಚಂಡ ಹಾಗೂ ಮುಂಡರನ್ನು ಸಂಹಾರ ಮಾಡಲು ಕಾಳಿಯನ್ನು ಸೃಷ್ಟಿ ಮಾಡುತ್ತಾಳೆ. ಕಾಳಿಯು ಚಂಡ ಹಾಗೂ ಮುಂಡರನ್ನು ಯಶಸ್ವಿಯಾಗಿ ಸಂಹಾರ ಮಾಡುವುದರಿಂದ ಚಾಮುಂಡಿ ಅನ್ನೋ ಹೆಸರು ಬರುತ್ತದೆ. ಅಷ್ಟಕ್ಕೆ ಸುಮ್ಮನಾಗದ ಶುಂಭ ಮತ್ತು ನಿಶುಂಭ ಕಾಳಿಯನ್ನು ಹೇಗಾದರೂ ಕೊಂದೇ ತೀರಬೇಕು ಅಂತ ಯೋಚನೆ ಮಾಡಿ ಮತ್ತೊಬ್ಬ ಮಹಾರಾಕ್ಷಸನಾದ ರಕ್ತಬೀಜನನ್ನು ಯುದ್ಧಕ್ಕೆ ಕಳುಹಿಸುತ್ತಾರೆ. ಈ ಮಹಾರಾಕ್ಷಸ ರಕ್ತಬೀಜ ಬ್ರಹ್ಮನಿಂದ ಒಂದು ವರವನ್ನು ಪಡೆದಿರುತ್ತಾನೆ. ಆ ವರ ಏನೆಂದರೆ, ರಕ್ತಬೀಜನ ದೇಹದಿಂದ ಒಂದೇ ಒಂದು ಹನಿ ರಕ್ತವು ನೆಲಕ್ಕೆ ಬಿದ್ದರೂ ಆ ರಕ್ತದ ಹನಿಗಳಿಂದ ರಕ್ತಬೀಜನ ಸ್ವರೂಪ ಹೊತ್ತ ರಾಕ್ಷಸರು ಸೃಷ್ಟಿಯಾಗುತ್ತಾ ಇರುತ್ತಾರೆ. ಯುದ್ಧದ ವೇಳೆ ರಕ್ತಬೀಜನ ದೇಹದಿಂದ ಬೀಳುತ್ತಿದ್ದ ಒಂದೊಂದು ಹನಿ ರಕ್ತದಿಂದಲೂ ರಾಕ್ಷಸರು ಹುಟ್ಟಿಕೊಳ್ಳುತ್ತಿರುವುದನ್ನು ಗಮನಿಸಿದ ಮಾತೆ ಕಾಳರಾತ್ರಿಗೆ ರಕ್ತಬೀಜನನ್ನು ಕೊಲ್ಲೋದು ಅಸಾಧ್ಯದ ವಿಷಯ ಅಂತ ತಿಳಿಯುತ್ತೆ. ಆದರೂ ಕಾಳರಾತ್ರಿ ಧೃತಿಗೆಡೋದಿಲ್ಲ. ರಕ್ತಬೀಜನ ದೇಹದಿಂದ ರಕ್ತ ನೆಲಕ್ಕೆ ಬಿದ್ದರಲ್ಲವೇ ರಾಕ್ಷಸರು ಸೃಷ್ಟಿಯಾಗೋದು. ನನ್ನ ನಾಲಿಗೆಯನ್ನೇ ಯುದ್ಧ ಭೂಮಿಯ ಉದ್ದಗಲಕ್ಕೂ ಚಾಚಿದರೆ ರಕ್ತ ನೆಲಕ್ಕೆ ಬೀಳುವ ಮಾತೆಲ್ಲಿ ಅಂತ ಯೋಚಿಸಿದ ಕಾಳಿ ನಾಲಿಗೆಯನ್ನೇ ಚಾಚಿ ರಕ್ತಬೀಜನ ರಕ್ತ ಹೀರುವುದಕ್ಕೆ ಶುರು ಮಾಡುತ್ತಾಳೆ. ಹೀಗೆ ಮಹಾರಾಕ್ಷಸ ರಕ್ತಬೀಜನ ಸಂಹಾರವಾಗುತ್ತದೆ. ಅತ್ತ ಚಂಡಿ ರಾಕ್ಷಸರಾದ ಶುಂಭ ಹಾಗೂ ನಿಶುಂಭರನ್ನು ಸಂಹಾರ ಮಾಡುತ್ತಾಳೆ. ನಂತರ ಇಂದ್ರದೇವ ಹಾಗೂ ಇತರ ದೇವಾನುದೇವತೆಗಳು ಸಂತಸದಿಂದ ಸ್ವರ್ಗ ಸಾಮ್ರಾಜ್ಯವನ್ನು ಮರಳಿ ಪಡೆಯುತ್ತಾರೆ. ಹೆಸರೇ ಹೇಳುವಂತೆ ಆದಿಶಕ್ತಿ ರೂಪಿ ಮಾತೆ ಕಾಳರಾತ್ರಿಯನ್ನು ಪೂಜಿಸುವುದರಿಂದ ಜೀವನದಲ್ಲಿ ಅಂಧಕಾರ ಕಳೆದು ಸುಖ, ಶಾಂತಿ, ನೆಮ್ಮದಿ ನಮ್ಮದಾಗುತ್ತದೆ. ನವರಾತ್ರಿಯ 7ನೇ ದಿನವು ಕಡು ನೀಲಿ ಬಣ್ಣಕ್ಕೆ ಸೀಮಿತವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮೂನ್ಲೈಟ್ ಸ್ಟೋರೀಸ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.